ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗಿದೆ. DRRHS ಶಾಲೆಯಲ್ಲಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಂಡಿರೋದು. 1400 ಪೊಲೀಸ್ ಸರ್ಪಗಾವಲಿನಲ್ಲಿ ನಡೀತಾ ಇರುವಂತಹ ಮತದಾನ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 6-7 ಗಂಟೆಯಿಂದಾನೆ ಮತದಾನ ಶುರುವಾಗಿದೆ. ಎಲ್ಲ ಸಿದ್ಧತೆ ಆಗಿದೆ. ಮತದಾರರು ಬರಬೇಕು, ವೋಟ್ ಮಾಡಿ ಹೋಗ್ಬೇಕಷ್ಟೇ. 6 ಗಂಟೆವರೆಗೂ ವೋಟಿಂಗ್ ಇರುತ್ತೆ. DRRHS ಶಾಲೆಯಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. 1400 ಪೊಲೀಸರು ಸರ್ಪಗಾವಲಿನಲ್ಲಿ ನಡೆಯುವಂತಹ ಮತದಾನ. 283 ಪೋಲಿಂಗ್ ಬೂತ್ ಪೈಕಿ 72 ಸೂಕ್ಷ್ಮ ಮತಗಟ್ಟೆಗಳಿವೆ. ಸೂಕ್ಷ್ಮ ಮತಗಟ್ಟೆಗಳು ಅಂತ ಬಂದಾಗ ಇಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳು, ಗಲಭೆಗಳು, ಗಲಾಟೆಗಳು ಆಗುವಂಥ ಒಂದಷ್ಟು ಕ್ಷೇತ್ರಗಳಿರ್ತವೆ. ಸೆನ್ಸಿಟಿವ್ ಪ್ರದೇಶಗಳು, ಅಲ್ಲಿ ಜಾಸ್ತಿ ಕಣ್ಗಾವಲಿರುತ್ತೆ, ಭದ್ರತೆ ಇರುತ್ತೆ. ಹಿಂದಿನ ಚುನಾವಣೆಯಲ್ಲಿ ಗಲಭೆ ಮಾಡಿದವರಿಗೂ ಕೂಡ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಮತಗಟ್ಟೆಯಿಂದ 200 ಮೀಟರ್ವರೆಗೂ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇಲ್ಲಿ ಗುಂಪಾಗಿ ಸೇರೋದು, ಕುತ್ಕೊಂಡು ಮಾತಾಡೋದು ಅಥವಾ ಓಡಾಡುವಂಥದ್ದು, ಪ್ರಚಾರ, ಕೂಗಾಡೋದು, ಸಮಾರಂಭ ಇದೆಲ್ಲದಕ್ಕೂ ಕೂಡ ನಿಷೇಧಾಜ್ಞೆ ಇರುತ್ತೆ. ಶಾಂತ ಮತ್ತು ಭಯಮುಕ್ತ ಚುನಾವಣೆ ನಡೆಸೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿನೇ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಕಣ್ಗಾವಲಿದೆ, ಭದ್ರತೆ ಇದೆ. ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಯಾರೆಲ್ಲ ಗಲಾಟೆ ಮಾಡಿರ್ತಾರಲ್ಲ ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ. ಅಂಥದ್ದು ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿದ್ಧತೆ ಮಾಡಿಕೊಂಡಿರೋದು. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಚುನಾವಣೆಗೆ ಸಿದ್ಧತೆ ಆಗಿದೆ. ಮತದಾನ 7 ಗಂಟೆಯಿಂದನೇ ಶುರು, ಆದರೆ ಅದು ಜನರಿಗೆ ಬಿಟ್ಟಿದ್ದು. ಕೆಲವು ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಬೆಳಗ್ಗೆನೇ ಬಂದು ಮತದಾನ ಮಾಡಿ ಹೋಗ್ಬಿಡ್ತಾರೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಏನಾಗುತ್ತೆ, ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನದ ಮೇಲೆ ಬರ್ತಾರೆ, ಇನ್ನೇನು ಟೈಮ್ ಮುಗಿಯುತ್ತೆ ಅನ್ನೋ ಹೊತ್ತಲ್ಲಿ 5 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಹಾಗಾಗಿ ಸಿದ್ಧತೆ ಅಂತೂ ಆಗಿದೆ. ಭದ್ರತೆಯೂ ಕೂಡ ಅದೇ ರೀತಿಯಾಗಿ ಕೊಟ್ಟಿರುವಂಥದ್ದು. ಮತದಾರರು ಮತಗಟ್ಟೆಗಳತ್ತ ಬರುವಂಥ ಸಮಯ ಶುರುವಾಗಿದೆ.